ಏನು ಬಿಸ್ನೆಸ್ ಕೊರೋನಾದಾಗ ವ್ಯವಹಾರಗಳು ಮಾವಿನ ಮರಗಳು ಅವು ಇದ್ವಲ್ಲ ಸಾಬ್ರ ನೀವು ಸಾಹೇಬ್ರ ನಿಂಗೆ ಮಾವಿನ ಮರ ತಗೋಕ್ಕೆ ಯಾರಾದ್ರೇನು ಅಲ್ಲ ಸಾಹೇಬ್ರು ಆದ್ರೆ ಜಲ್ದ್ ಹುಡುಗಿ ಕೊಡಿಸ್ಬಿಡೋಣ ನಿಮಗೆ ಕೊಡಿಸ್ಬಿಟ್ಟು ನಾವು ಎಲ್ಲ ನಾವು ನುಣ್ಣಗೆ ಹೋಗೋಣ ಅಂತ ನಮ್ಮ ಮನಸ್ಸು. ಏನಿಲ್ಲ ಏನು ಗೊತ್ತಾ ಅಲ್ಲಿ ಇದು ಸಾರು ಮಾಡಿದ್ರೆ ಅಣ್ಣ ಜಾಸ್ತಿ ಆಯ್ತಾ ಸಾರು ನಿಮ್ಮ ಮನೆಗೆ? ಸಾರು ಏನು ಮಾಡಿದಿಲ್ಲ ಮಗ? ಸಾರು ಹೇಳು ಮಗ ಮಗ ಇವನೇ ಕೇಳಲ್ಲ ಹುಡುಗಿ ನೆನಪು ಕುಂತೀವಿ. ಏನು ಮಾಡಿ ಕೇಳಮ್ಮ ಸಾರು? ಖಾರ ಖಾರ ಆರ್ದೈತೆ ಅಂತೆ ಖಾರ ಇದು ಒಂದೊಂದು ಬಾಕ್ಸ್ ಹಾಕೊಂಡು ಬಂದ್ಬಿಡೋಣ. ಎಲ್ಲಿಗೆ? ಇಲ್ಲೇ ಅದು ಅಡ್ರೆಸ್ಸು ಆಗಲ್ಗುಂಟೆ ಸ್ಮಶಾನ. ಈಗಿನ ತಲೆ ಹಾರ್ಕೊಂಡಿಲ್ಲ ಸ್ವಾಮಿ, ಸ್ಮಶಾನಕ್ಕೆ ಹೋಗಿ ಈಗ ಮುಚ್ಚಿ ಈಗ ಬಂದಿರೋದಿನ ತಲೆ ಸ್ನಾನ ಮಾಡ್ಕೊಂತಿದ್ದೀನಿ. ಆಗ ಅದಕ್ಕೇನೆ ನಾನು ಹೇಳಿದ್ದು, ಏನ್ ಸ್ವಾಮಿ ರೇಷನ್ ಕಾರ್ಡಲ್ಲಿ ಬರೀ 5 kg 7 kg ಅಕ್ಕಿ ಕೊಡ್ತಾರೆ, 2 kg ಅಕ್ಕಿ ಕೊಡ್ತಾವ್ರೆ. ಸುಮ್ಮನೆ ಅಕ್ಕಿಗಳು ಏನ್ ಕನ್ನ ವೇಸ್ಟ್ ಮಾಡ್ಬೇಕು? ಈಗ ಸತ್ತೋದ್ರಲ್ಲ ಅಲ್ಲಿ ಕೂಡು ಇದು ಮಾಡಿದ್ರಲ್ಲ ಅನ್ನ, ಅದು ಸುಮ್ಮನೆ ವೇಸ್ಟ್ ಆಗ್ತಿದೆ. ಅದಕ್ಕೆ ನೀವು ಮನೇಲಿ ಸಾರು ತಗೊಂಡ್ಬಿಡ್ರಿ, ಅಲ್ಲೇ ಕಲ್ಸ್ಕೊಂಡು ತಿನ್ಬಿಡೋಣ. ಓಯ್ ಇದು ಕುಡಿಕೆ ಒಳಗೆ ಇಕ್ಕಿ ಹೊಡ್ಯಾಕ್ತಾರಲ್ಲ ಅದನ್ನ? ಅಲ್ಲೇ ಕಲ್ಸ್ಕೊಂಡು ತಿನ್ಬಿಡೋಣ. ಹೊರದಾಗ ಬಂದವ್ರೆ ನಾನು ಅವಾಗಲೇ ತಗೊಂಬಂದೀವಿ ನಿನಗೆ. ಅವರು ಎಲ್ಲ ಸೇರ್ಕೊಂಡು ತಿಂದ್ರೆ ಸಾಲ್ಟೇಜ್ ಬಂದ್ಬಿಡುತ್ತೆ. ಅದಕ್ಕೆ ನೀನು ಒಬ್ಬನೇ ತಗೊಂಬಂದ್ರೆ ನಾವು ಒಂದು 3-4 ಜನ, ನಾನು ಶಂಕರ ಹಂಗ ಸೇರ್ಕೊಂಡು ನಾವು 4 ಜನ ಸಾಂಬಾರ್ ತಗೊಂಬ ನೆಂಚ್ಕೊಂಬರಂಗೆ ಹಂಗೆ ಹಬ್ಬ ಕರ್ಸ್ಕೊಂಬ. ಇದು ಇದನ್ನ ಕಲ್ಲಿಕ್ಕಿ ದಾರ ಕಟ್ಟಿ ಇದು ಮೂಟೆ ದಾರ ಕಟ್ಟಿ ಹೊಡ್ಯಾಕ್ತಾರಲ್ಲ ಅವನ? ನೋಡಿ ನೀನು ಬುದ್ಧಿವಂತ, ನೀನು ಅವಾಗಲೇ ಚೆನ್ನಾಗಿ ಸ್ಕೆಚ್ ಹಾಕಿರಂಗಿದ್ಯಾ ನೋಡಿ, ಕರೆಕ್ಟಾಗಿ ಹೇಳ್ತಿದ್ಯಾ ನೋಡು. ನೀನು ಬಾಯಿ ಬಿಟ್ಟು ಹೇಳಿದ್ರೆ ಬಾಯಿ ಬಿಟ್ಟು ಹೇಳಿದೀನಿ ಅಷ್ಟೇ, ನನಗೂ ನಿನಗೂ ವ್ಯತ್ಯಾಸ. ಈಗ ಕರ್ಕೊಂತವ ಖಾರ ಹರಿಸ್ಕೊಂಡು ಒಂಚೂರು ಹಪ್ಪಳ ಸುಡಿಸ್ಕೊಂಡು ಇಲ್ಲ ಎಣ್ಣೆಲಿ ಕರ್ಸ್ಕೊಂಡು ಉದ್ದಿನ ಹಬ್ಬ ತಗೊಂಬ, ಹುಳ್ಳಿಕಾಳು ಹಪ್ಪಳ ಅವೆಲ್ಲ ತರಬೇಡ. ಅಲ್ಲೇ ಕಲ್ಸ್ಕೊಂಡು ಸಮಭಾಗ ಮಾಡ್ಕೊಂಡು 4 ಜನ ಅಲ್ಲೇ ತಿನ್ನೋಣ. ಅಲ್ಲ ನೀನು ಕರೆಕ್ಟಾಗಿ ಹೇಳಲ್ಲ ಲೋಫರ್ ನನ್ನ ಮಕ್ಳ್ರ. ಅಲ್ಲಿ ಹೊಡೆದಿರೋ ಅನ್ನನ ಈಗಿನ ಕಾಲದಾಗೆ ಅಚ್ಚುಕಟ್ಟಾಗಿ ಸಾಂಬಾರು ಮಾಡಿ ಮುದ್ದೆ ಮಾಡಿ ನೆಂಚ್ಕೊಳಕ್ಕಿಲ್ದ್ರೆ ಇವನು ಏನು ಮಾತಾಡ್ತಾನಲ್ಲಪ್ಪ ಸ್ವಾಮಿ. ಇವಾಗ ಮುದ್ದೆ ಮಾಡ್ಬಂಗಿಲ್ಲ, ಅನ್ನ ಮಾಡಿ ಅಲ್ಲಿ ಹೊಡಾಕೋರಲ್ಲ ಮಡಿಕೆಗೆ. ನನಗೇನು ಕೊರ ಸುಮ್ಕಿದ್ ಬುದ್ದೆ ಕಲ್ಲಾಗ ಚಚ್ಕೊಂಡು ನಾನೇ ಫೋನ್ ಮಾಡಿ ನಾನೇ ಈ ಕೂಳು ಮಡಿಕೆ ಹೊಡ್ಯಾಕಿರೋದ್ರಾಗೆ ಇಟ್ಟಾಡ್ರಿ ಅನ್ನನ ನಾನು ಇಲ್ಲಿ ಸಾರು ಮಾಡ್ಸ್ಕೊಂಬಂದು ನೀವು ಇದು ಊಟ ಮಾಡ್ತೀರಾ? ಊಟ ಮಾಡೋಣ ಸ್ವಾಮಿ. ತಗೊಳ್ರಿ ಕೃಷ್ಣ ಅವಳಿಗೆ. ಹಲೋ ಈಗ ಯಾರು ಇಲ್ಲ ತಾಂಬರ ಜಲ್ದಿಲೆ. ಅದು ಅನ್ನ ಇದು ಎಣತ ಹೊಡ್ಯಾಕಿರೋ ಅನ್ನ ತಿನ್ನೋಣ ಸ್ವಾಮಿ ನಾವು. ಅನ್ನಲ್ವರ ಯಾವ್ದಾದ್ರೇನು ನೀನ್ ಸರಿ, ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀಯ. ಹೆಂಗೋ ನೀನು ಲೇ ಅನ್ನ ತಿಂದಾನೆ ನೀನು ಎಷ್ಟು ಕುಡ್ದಿರ್ಬೇಕಲ್ಲ ಲೋಫರ್ ನನ್ನ ಮಗ. ನಾನು ಅಲ್ಲಿ ಹೊಡೆದೋಗಿರ್ತಾವೆ ಸಾರು ತಗೊಂಡು ನಮ್ಮ ಮನೆಗೆ ಮಾಡ್ಕೊಂಬಂದು ಅಲ್ಲಿ ತಿನ್ನಾನೆಲ್ಲ. ಕುಡ್ಕ ಹಪ್ಪಳ ತಾಂಡು ಏನೋ ಹಪ್ಪಳ ಕರ್ಸ್ಕೊಂಡು ಒಂದು ಬಾಸ್ ಕಾಯ್ಕೊಂಡು ಜಲ್ದ್ ಬಾರೋ, ಯಾರು ಇಲ್ಲ ಬುಳ್ಕೊಂಡು ಬಾಯಿ ಇಕ್ಕೊಂಡಿದ್ ಬರೋಣ. ನೀನು ಅಷ್ಟೇ ಜಾಸ್ತಿ ಜನ ಆದ್ರೆ ಸಿಕ್ಕಲ್ಲ ನಮ್ಗೆ ಹೊಡ್ತುಂಬಲ್ಲ. ನಾವು ಹೋಗ್ಲಿ ನಿನ್ಗೆ ಆಮೇಲೆ ಫೋನ್ ಮಾಡೋದು, ಅವ್ರೆಲ್ಲ ಹೊರಟೋದ್ಮೇಲೆ ನಿನಗೆ ಫೋನ್ ಮಾಡಿರೋದು. ಜಲ್ದ್ ಬರ್ತೀಯಾ? ನನಗೇನ ತಲೆ ನನಗೆ ಇವಾಗ ಪೂರ್ವಾಗ್ಲಾಗೈತೆ. ನನಗೆ ಮದುವೆ ಮಾಡಿ ನನಗೇನ ತಲೆ ರೇಗಿಸ್ಬಿಟ್ರಿ ಈ ನೋಡೋ. ಯಾಕಂದ್ರೆ ನರಸಿಂಹಣ್ಣ ನೀನು ತಲೆಗದ್ದು ಏನ್ ಮಾತಾಡ್ತೀಯಲ್ಲ? ನಮ್ಗೆಲ್ಲ ಕಷ್ಟ, ನಿನಗೇನಿಲ್ಲ ಕಷ್ಟ. ನಮ್ಮ ಕುಡ್ದುಲ್ ನನ್ನ ಮಕ್ಕಳ್ರ ನೀ ಅಲ್ಲಿ ಹೆಣ ಮುಚ್ಚಿರೋದವ ಅನ್ನ ತಿನ್ನಕ್ ನಾನು ನೀ ಅಯ್ಯೋ ತಿನ್ಬಿಡ್ರಿ. ಅದಕ್ಕೆ ನಾವು ನೀನು ನರಸಿಂಹಣ್ಣ ನಾನು ಹೇಳೋದಾಗೆ ನರಸಿಂಹಣ್ಣ ಹೇಳೋದ್ ಕೇಳಿಸ್ಕೊ. ನಾನು ಹೇಳೋದಾಗ ಏನಾದ್ರು ತಪ್ಪಿದ್ರೆ ನೀನ್ 7 ತಿಂದು ನನ್ನ ಮಕ್ಕ ಹೋಗ್ಬಿಡ್ಬೇಕಾರೆ 7 ತಿಂದು ನಂದೇನೋ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರು ಅಂದ್ರೆ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರು ನೀನು 7 ತಿಂದು ನನ್ನ ಮಕ್ಕಳಿಗೆ ನಾನು ಉಗಿಸ್ಕೊಂತೀನಿ. ನೀನು 7 ತಿಂದ್ಬಿಟ್ಟು ನನಗೆ ಮಕ್ಕಳಿಗೆ ನಾನು ನೋಡೋಣ. ಊಟನೂ ಬೇಡ ಏನು ಬೇಡ ಹೋಗಿ ಊಟ ಈ ಕುಕ್ಕಣ್ಣಲ್ಲ ಶಿವ ನಿಮ್ಮ ಸತ್ತಿರ ಅನ್ನ ತಿನ್ನ ಮಕ್ಕಳು. ಒಂದು ನಿಮಿಷ ಹೇಳಿದ್ರೆ ಕೇಳಿಸ್ಕೊಳ್ಳಿ ನರಸಿಂಹಣ್ಣ. ಹಲೋ ಹಲೋ ಕೇಳಿಸ್ತಾ ಇದೆ ಅಣ್ಣ. ಎಲ್ಲಿದ್ದೀರಾ? ನಾನೀಗ ಮನೆ ತಗ ಬಂದು ಇದು
ಯಾಕೋ ಈಟ್ ಆದಂಗ ಆಯ್ತು, ಸೌದೆಕಾಯಿ ತಿನ್ನಕ್ ಹೋಗಿದ್ದೆ ಬೂನಳ್ಳಿಗೆ. ಹೌದಾ? ಹೌದು. ನಾನು ತುಂಬಾ ನಿಮ್ಮನ್ನ ಇಷ್ಟಪಟ್ಟಿದ್ದೀನಿ. ಓ? ನಾನು ನಿನ್ನ ತುಂಬಾ ಇಷ್ಟಪಟ್ಟಿದ್ದೀನಿ. ಓ? ನಿಮ್ಮ ವಾಯ್ಸ್ಗೆ ನಾನು ಫಿದಾ ಆಗ್ಬಿಟ್ಟಿದ್ದೀನಿ. ಓ? ನಾನು ನಿಮ್ಮ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದ್ದೀನಿ. ಅಂದ್ರೆ ಹಾ. ನಾನು ನಿಮ್ಮ ವಾಯ್ಸ್ಗೆ ತುಂಬಾ ಫಿದಾ ಆಗ್ಬಿಟ್ಟಿದ್ದೀನಿ. ನಾನು ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದ್ದೀನಿ. ಓ, ನಾನು ನಾಳೆ ನಿಮ್ಮನ್ನ ನೋಡ್ಬೇಕು ಅಂತ ಇದ್ದೀನಲ್ಲ. ನೀವು ಹೆಂಗಸ್ರ ಗಂಡಸ್ರ? ಆ ಹೆಂಗಸ್ರ ಗಂಡಸ್ರ? ನಾನು ಮಂಜುಳಾ ಅಂತ, ಹೆಂಗ್ಸು. ಇದು ನಿಮ್ಗೆ ಯಜಮಾನ್ರ ಅವ್ರ? ಆ ಯಜಮಾನ್ರ ಅವ್ರ ಅಕ್ಕ? ಯಾಕೆ ಈ ತರ ಕೇಳ್ತಿದ್ದೀರಾ? ಅಲ್ಲ ಯಜಮಾನ್ರ, ಯಜಮಾನ್ರ ಅವ್ರ ಅಲ್ಲ, ಅಕ್ಕ? ನೀವು ಈ ತರ ಒಂದು ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು. ಅಲ್ಲಲ್ಲ, ಒಬ್ಬ ಅಭಿಮಾನಿಯಾಗಿ ನಾನು ನಿಮಗೆ ಫೋನ್ ಮಾಡಿದ್ದೀನಿ, ಗೊತ್ತಾಯ್ತಾ? ಆಯ್ತಕ್ಕ, ಆಯ್ತವ ಆಯ್ತವ. ಯಾವುದೇ ಹೆಣ್ಣಿನ ಬಗ್ಗೆ ಆಗಿ ಕೇವಲ ಮಾತಾಡಬಾರ್ದು, ಆಯ್ತೇನಪ್ಪ? ಇಲ್ಲ ಇಲ್ಲವ. ಕೇವಲವಾಗಿ ಮಾತಾಡೋದು ಓ, ಅದು ಸಮಂಜಸವಲ್ಲ, ಗೊತ್ತಾಯ್ತಾ? ಯಾವ ಆಯ್ತವ್ವ. ಹೆಣ್ಣಾಗಿ ಫೋನ್ ಮಾಡಿದ ತಕ್ಷಣ ಚೆನ್ನಾಗಿದ್ದೀರಾ, ಏನು ಎತ್ತ, ಏನಕ್ ಮಾಡಿದ್ರಿ ಅಂತ ತಿಳ್ಕೊಬೇಕು ಫಸ್ಟ್, ಗೊತ್ತಾಯ್ತಾ? ಏನಕ್ ಮಾಡಿದ್ರಕ್ಕ? ನಾನ್ ನಿನ್ಗೇನ್ ಹೇಳಿದ್ದು? ಇದು ನಿನ್ಗೆ ದಯಸಾಗಿ ಎಂತದ ಆಗಿದ್ದೀನಿ ಅಂದ್ರಿ. ನಾನ್ ನಿಮ್ಗೆ ನಿಮ್ಮ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದೀನಿ. ನಿಮ್ದು ಫಿದಾ? ಮೊಬೈಲ್ ಬರ್ತಾವಲ್ಲ ರೆಕಾರ್ಡಿಂಗ್ ಮಾತಾಡಿರೋದು, ಓ, ಅದಕ್ಕೆ ಫಿದಾ ಆಗ್ಬಿಟ್ಟಿದೀನಿ ಅಂತ ನಾನು ಹೇಳಿದ್ರೆ ನೀನು ಏನೇನೋ ನಿನ್ ಗಂಡ ಅವನ ಹಿಂಗ ಅವನ. ನನ್ ಗಂಡ ಇಲ್ಲ ಅಂದ್ರೆ ನೀನ್ ಬಂತೀಯ ನಂತಕ್ಕೆ ಮನೆ ಕಣಕ್ಕೆ? ಇಲ್ಲವ, ಇಲ್ಲ ಅಕ್ಕ. ಪಾಪ ನಾವು ನಮ್ ತಂಗಿ ನಮ್ ಅಕ್ಕ ಇದ್ದಂಗವ. ಹಾ, ನಮ್ ತಂಗಿ ಅಕ್ಕ ಇದ್ದಂಗ ನೀವು. ಮತ್ತೀಗ ಏನ್ ಆತರ ಮಾತಾಡ? ನಿನ್ ಗಂಡ ಅವನ, ಈಗ ನನ್ ಗಂಡ ಇಲ್ಲ ಅಂತಂದ್ರೆ ನೀನ್ ಬಂದ್ ಇಟ್ಕಂತೀಯ ನನ್ನ? ಇಲ್ಲ, ತಪ್ಪಾಯ್ತವ. ಹಾ, ಇಲ್ಲ ಅಂತ ನನ್ ಮದ್ವೆ ಆಗಿಲ್ಲ ಅಂತ ನೀನ್ ಆಗ್ತೀಯ ಮದ್ವೆ? ಇಲ್ಲ ಅಕ್ಕ. ಇಲ್ಲ ಯಾರನ್ನ ಹುಡುಕೊಂಬಂದ್ ಮದ್ವೆ ಮಾಡಿಸ್ತೀಯಾ? ಇಲ್ಲ ಅಕ್ಕ. ಮತ್ತೀಗ ಏನ್ ಆತರ ಕೇಳ್ತೀವಿ? ಕೇಳಿ ಏನಕ್ಕೆ? ವೈ ಟೆಲ್ ಮಿ ಟೆಲ್ ಮಿ ಟೆಲ್ ಮಿ ನೀನ್ ಏನಕ್ಕೆ ಕೇಳ್ದೆ? ಇಲ್ಲ, ನಮ್ದೇನು ಅದು ಯಾತ್ರದ್ದು ಇಲ್ಲ, ಟೆಲ್ಮೆ ಏನೂ ಇಲ್ಲ. ನಾವು ಇದು ಕೇಳ್ದ ಅಕ್ಕ, ಇದು ಏನ ಬಿಡಿ, ಅದು ತಪ್ಪಾಯ್ತು ಅಲ್ವಾ? ಓ, ಆಯ್ತು. ನಿಮ್ಗೆ ಸರ್ ಮದ್ವೆ ಆಗಿದೆಯಾ? ಓ, ಮದುವೆ ಆಗಿದೆ ಸರ್, ಮದುವೆ ಆಗಿದೆ ಅಕ್ಕ. ಯಾರಿಗೆ? ನನಗ್ ಮದುವೆ ಆಗಿದೆ. ಹೌದಾ? ನಿಮ್ಮ ಹೆಂಗಸ್ರಿಗೆ ಮದುವೆ ಆಗಿದೆ. ಅವ್ರಿಗೂ ಮದುವೆ ಆಗಿದ್ಯಾ? ಹ್ಮ್. ನಿಮ್ಗೆ ಜನ ಮಕ್ಕಳು ಸರ್? ನಮ್ಗೆ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ಮ ಹೆಂಗಸ್ರಿಗೆ? ಅವ್ರಿಗೂ ಒಂದ್ ಹೆಣ್ಣು ಗಂಡು. ಒಟ್ಟು 4 ಜನನಾ? ಓ, ಇಲ್ಲ ಇಲ್ಲ, ಎಲ್ಲರಿಗೂ ಒಂದ್ ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನಾನ್ ಕೇಳ್ತಿರೋದು ಏನ್ ಗೊತ್ತಾ ಪ್ರಶ್ನೆ? ಓ, ನಿಮ್ಗೆ ಮದ್ವೆ ಆಗಿದೆಯಲ್ಲ, ನಿಮ್ಗೆ ಎಷ್ಟು ಜನ ಮಕ್ಕಳು ಅಂದೆ ಅಷ್ಟೇ ನಾನು. ಒಂದ್ ಹೆಣ್ಣು ಒಂದ್ ಗಂಡು. ಅದಕ್ಕಿಂತ ದೊಡ್ಡರೊಬ್ರು ಒಂದ್ 11-12 ತಿಂಗಳು ಮಗ ತೀರೋಗ್ಬಿಟ್ರು, ಗಂಡು ಮಗ. ಸಾರಿ ಎಸ್ಟಿಮ್ಲಿ ಸಾರಿ ಸರ್, ಬೇಜಾರ್ ಮಾಡ್ಕೊಂಬೇಡಿ. ನಿಮ್ಗೆ ಈಗ ಒಂದ್ ಹೆಣ್ಣು ಒಂದ್ ಗಂಡು. ಓ, ಹೂನಕ್ಕ. ಹೆಂಗ ಸಂಸಾರ ಚೆನ್ನಾಗಿರ್ಲಿ ಸರ್, ದೇವರಲ್ಲಿ ನಿಮ್ ಹೆಂಗಸ್ರಿಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೂ ಒಂದ್ ಹೆಣ್ಣು ಒಂದ್ ಗಂಡು, ನಿಮ್ಗೂ ಒಂದ್ ಹೆಣ್ಣು ಒಂದ್ ಗಂಡು? ಇಲ್ಲ, ಇಬ್ರಿಂದಲೇ ಒಂದ್ ಹೆಣ್ಣು ಒಂದ್ ಗಂಡು. ನಾವು ಒಟ್ಟು 4 ಜನ ಅಲ್ಲ, ಇಬ್ರೇ. ಇದೇನ್ ಸರ್ ಇದು? ಸರ್ ನಿಮ್ಗೆ ಎಷ್ಟು ಜನ ಮಕ್ಳು ಹೇಳಿ ಸರ್? ಏನ್ ಸರ್ ನೀವು ಈ ತರ ಸಂಜೆ ಟೈಮಲ್ಲಿ ಈ ತರ ಡ್ರಿಂಕ್ಸ್ ಮಾಡ್ತೀರಾ ಸರ್ ನೀವು? ಇಲ್ಲವ, ಇಲ್ಲ, ಡ್ರಿಂಕ್ಸ್ ಅದೇನು ಮಾಡಲ್ಲ ನಾವು. ಡ್ರಿಂಕ್ಸ್, ಸಿಗರೇಟು ಏನು ಸೇರಲ್ಲ. ಆ ತರ ಎಲ್ಲ ಕಲಿಬೇಡಿ ಸರ್. ಸಿಗರೇಟು ಪಗರೇಟು ಡ್ರಿಂಕ್ಸ್ ಎಲ್ಲ ಕಲಿಬೇಡಿ, ಆರೋಗ್ಯಕ್ಕೆ ಹಾನಿಕರ. ಓ, ಅವೆಲ್ಲ ಮಾಡಕ್ ಹೋಗ್ಬೇಡಿ. ಓ, ಯಾವಾಗ್ಲೂ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ದೈವಾರಾಧನೆ ಮಾಡಿಕೊಂಡು, ದೇವರ ಭಕ್ತಿಯಿಂದ ಮಂತ್ರ ಜಪ ತಪ ಎಲ್ಲ ಹೇಳ್ಕೊಂಡು ನೀವು ಇದ್ರೆ ದೇವರು ನಿಮ್ಗೆ ಕಷ್ಟ ಕಾರ್ಪಣ್ಯಗಳನ್ನ ಏನು ಕೊಡದೆ ಸುಖವಾಗಿ ಇರ್ತಾನೆ ಅಲ್ವಾ? ಏನೋ ದೊಡ್ಡ ಮಾತು ಅಮ್ಮ. ಆಯ್ತು. ಇದು ಅದೇ ನಾನೇನ್ ಗೊತ್ತ ಕೇಳಕ್ ಬಂದೆ, ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಇಬ್ರು, ನಮ್ಗೂ ಇಬ್ರು, ನಮ್ಮ ಮನೆ ನಮ್ಮ ಹೆಂಗಸ್ರಿಗೂ ಇಬ್ರು ಗಂಡು. ಇಬ್ರಿಂದಾನು ಒಂದೊಂದು ಅಷ್ಟೇ ಸರ್. ನಿಮ್ಗಿಬ್ರು, ನಿಮ್ ಹೆಂಗಸ್ರಿಗೆ ಇಬ್ಬರ 4 ಜನ ಮಕ್ಕಳಲ್ವಾ? ಖಂಡಿತ ಅಲ್ಲ, ನಾನು ಹೇಳ್ತಾ ಇರೋದು ಕೇಳಿಸ್ಕೊಳ್ರಿ. ಇಬ್ರು, ಅವರಿಂದ ನಮ್ಮಿಂದ ಇಬ್ರೇ ಇರೋದು, 4 ಜನ ಅಲ್ಲ ಸರ್. ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಸುಮ್ಮನೆ ಏನಕ್ಕೆ ಸರ್ ಈ ತರ ನೀವೇನೋ ನಾವು ಕೆಲಸ ಮುಗಿಸಿ ಟೆನ್ಷನ್ ಆಗಿ ಬಂದಿರ್ತೀವಿ.
ನನ್ನ ಮಗ ನೋಡ್ರಿ ನಾಯಿ ಚೂ ಬಿಟ್ಟು ಹೇಳಿ ಈಗ ಬಂದ್ ಶಿವ ಅಂತ ಕುಕ್ಕ ಇಬ್ರು 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 ಈಗ ನಿಮ್ಗೆ ಇಬ್ರು ಮಕ್ಕಳು. ಓ ಇಬ್ರು. ನಿಮ್ ಹೆಂಡತಿಗೆ ಎಷ್ಟು ಜನ? ಇಬ್ರು. ಮತ್ತೆ ಮತ್ತೆ 4 ಜನ ಆದ್ರಲ್ಲ ಸರ್. ನಿಮ್ ಹೆಂಗಸ್ರಿಗೆ 2 ಮಕ್ಕಳಾದ್ರೆ ನಿಮ್ಗಿಬ್ರು ಮಕ್ಕಳಾದ್ರೆ ಒಟ್ಟು 4 ಜನ ಮಕ್ಕಳಾದ್ರಲ್ಲ ಸರ್. ನಾವ್ ಇಬ್ರೇ ಗಂಡ ಹೆಂಡ್ರಿ ಇಬ್ರೇನಾ? ಈ 2 ಮಕ್ಳು. ನೀವಿಬ್ರು ಗಂಡ 2 ಹೆಂಡ್ತಿದ್ದೀರಾ? 2 ಮಕ್ಳು 2, 1 ಹೆಣ್ಣು 1 ಗಂಡು. ಅಲ್ಲ ಸರ್, ನೀವ್ 2 ಗಂಡ 2 ಹೆಂಡ್ತಿದ್ದೀರಿ ಇರೋದ ಮನೆಯಲ್ಲಿ? ಇಬ್ರೇ ಇರೋದ್ ನಾವ್ ಇಬ್ರೇ. ಮತ್ತೆ ನಿಮ್ಗೆ ಜನ ಮಕ್ಕಳು? 2. ನಿಮ್ ಹೆಂಡತಿಗೆ ಎಷ್ಟು ಜನ? 2. ಮತ್ತೆ ಇಬ್ರು ಎಷ್ಟಾಯ್ತು? 4 ಜನ ಆಗ್ಲಿಲ್ವಾ? ಇಬ್ರಿಂದ 2, 1 ಹೆಣ್ಣು 1 ಗಂಡು 2, ನಾವಿಬ್ರೇ ಇರೋದು. ನಮ್ಮಿಬ್ರಿಂದ 2. ಏನಪ್ಪ ಇವ್ರು ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಅನ್ಸುತ್ತಲ್ವಾ? ಅಕ್ಕ ನಿನ್ಗೇನ ಪಂಡಿಕ್ತಿಯ ನನಗೆ ತಿಕ್ಲಾ ಇಡ್ಸ್ಬೇಡ ನನಗೆ. ಮದುವೆ ಬೇರೆ ಹತ್ರ ಬಂದು ಕುಂತೈತಿಲ್ಲ, ಒಬ್ರು ದುಡ್ಡು ಕೊಡಿಲ್ಲ. ಇಬ್ರು ನಾವು ಇಬ್ರು. ನಮ್ಗೆ ಹೋತು ಸರ್. 1 ನಿಮಿಷ ತಡಿ ಸರ್. ಏನ್ ಸರ್ ನಮ್ಗೆ ಈ ತರ ಟೆನ್ಷನ್ ಕೊಟ್ಬಿಟ್ರಲ್ಲ ಸರ್ ನೀವು. ನಂಗೆ ತಲೆ ಎಲ್ಲ ಸುಡ್ತಾ ಇದೆ ಸರ್ ನೀವು ಮಾತಾಡಿದ್ಕೆ. ನಮ್ಗೆ ಮಾತ್ರೆ ಮುಗ್ದೋಗ್ಯಾವಿಲ್ಲಿ. ನಿಮ್ಗೆ ಅಕ್ಕ ನೀವ್ ಯಾರು ಹೇಳಿ? ನಮ್ಗೆ ಇಬ್ರು ನಾವು. ನಾನು ಮಿಂಚಿಂಗ್ ಮಂಜುಳಾ ಅಂತ. ಮಿಂಚಿಂಗ್ ಮಂಜುಳಾ ನನ್ನ ಹೆಸರು. ಮಿಂಚಿಂಗ್ ಮಂಜುಳಾ ಅಕ್ಕರೆ ನಾವು ಇಬ್ರು ಗಂಡ ಹೆಂಡತಿ 2. ನಾನು ಅದನ್ನೇ ಹೇಳ್ತಿರೋದು. ನೀವು ಗಂಡ 2 ಹೆಂಡತಿ 2 ಅಲ್ವಾ? 2. ಮಕ್ಕಳು 2. ಈಗ ನಿಮ್ಗಿಬ್ರು, ನಿಮ್ ಹೆಂಡತಿಗೆ 2. ಮತ್ತೀಗ ನಿಮ್ಗಿಬ್ರು ನಿಮ್ ಹೆಂಡತಿಗೆ 2 ಆದ್ರೆ ಎಷ್ಟು ಜನ ಆಯ್ತು ಸರ್? ನಾವು ಗಂಡ ಹೆಂಡತಿ 2. ಕೇಳಿಸ್ಕ, ಗಂಡ ಹೆಂಡತಿ 2. ಅಯ್ಯೋ 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 ಏನಪ್ಪ ಇದು, ಇವ್ರು ಏನಪ್ಪ. ಹೇಳಿ ಸರ್ ಹೋಗ್ಲಿ. ಗಂಡ ಹೆಂಡತಿ 2. ನಮ್ಗೆ 1 ಹೆಣ್ಣು 1 ಗಂಡು. 2ರಿಂದ 1 ಹೆಣ್ಣು 1 ಗಂಡು. ಆಯ್ತಲ್ವಾ? ಈಗ ನೀವು ಗಂಡ ಹೆಂಡತಿ ಅಲ್ವಾ ಸರ್? ನೀವಿಬ್ರು ಗಂಡ ಹೆಂಡತಿ. ಈಗ ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಏನಪ್ಪ ಇದು? 2. ನಾವು 2. ಯಾವ 2 ಇಲ್ಲ ಮಾಡಿದ್ದೀನಿ. ಹಲೋ ಗುರುಭ್ಯೋ ನಮಃ. ಸ್ವಾಮಿ, ಅದೇ ಬೆಳಗ್ಗೆ ಮಾಡು ಅಂತ ಅಂದ್ರಲ್ಲ, ನಾವು 3 ಸಲ ಮಾಡಿದ್ರಲ್ಲ, ಯಾರು ಅಂತ ಮಾಡ್ದೆ ಸರ್. ಆಯ್ತು, ನೀವೇ ಸ್ನಾನ ಅದು ಮಾಡಿ ಸರ್. ಅದ್ಯಾರೋ ನಮ್ಮವ್ರ ಸಂಬಂಧಿಕರು ಅಂತ ಮಾಡ್ದೆ ಸರ್. ಹಲೋ, 3 ಸಲ ಮಾಡಿದ್ರಲ್ಲ, ಅದಕ್ಕೆ ಯಾರೋ ನಮ್ಮ ಸಂಬಂಧಿಕರು ಅಂತ ಮಾಡಿದ್ದೆ ಸರ್. 5 ನಿಮಿಷ ಫ್ರೀ ಇದೆಯಾ? ಮಾತಾಡ್ಲಾ? ಮಾತಾಡಿ ಸ್ವಾಮಿ. ಎಲ್ಲ ಇದು ನಮ್ಮ ಸಂಬಂಧಿಕರು ಅಂತ ಮಾಡ್ದೆ ಸ್ವಾಮಿ. ಇರ್ಲಿ. ಈಗ ರಾತ್ರಿ ನಾನು ಪೂಜೆ ಮಾಡ್ದೆ. ಪೂಜೆ ಮಾಡ್ಬೇಕಂದ್ರೆ ನೋಡಿ, ಇವತ್ತು ಕೆಲಸ ಮಾಡ್ತೀನಿ. ಕೊಟ್ಟಿಲ್ಲ, ಭಗವಂತನೇ ಕೊಟ್ಟಿಲ್ಲ. ಹಲೋ, ಪೂಜೆ ಮಾಡ್ಬೇಕಾದ್ರೆ ಒಂದು ದುಷ್ಟ ಶಕ್ತಿ ಅಡ್ಡಕ್ ಬಂದ್ಬಿಡ್ತಪ್ಪ. ಅಂತ ಮಾಡ್ದೆ ಸ್ವಾಮಿ. ಆಯ್ತು, ನೀವು ಪೂಜೆ ಮಾಡಿ ರೇ. ಒಂದ್ ನಿಮಿಷ ಹೇಳೋದ್ ಕೇಳಿಸ್ಕೊಳ್ರಿ. ನಾನು ಪೂಜೆ ಮಾಡಬೇಕಾದ್ರೆ ಒಂದು ದುಷ್ಟ ಶಕ್ತಿ ನನ್ ಮೇಲೆನೆ ಆಕ್ರಮಣ ಮಾಡಕ್ ಬಂದ್ಬಿಡ್ತು. ನಿಮ್ ಮ್ಯಾಲೆ ಯಾರೋ ಸರಿಯಾಗಿ ಮಾಡ್ಬಿಟ್ಟವ್ರೆ, ದುಷ್ಟ ಶಕ್ತಿಗಳನ್ನೆಲ್ಲ ಬಿಟ್ಬಿಟ್ಟವ್ರೆ. ಆದ್ರೂ ಗಂಡಸು ನಾವು. ನನ್ಗೇನ್ ಗೊತ್ತಾಗಲ್ವನೇ ಜೆಂಟ್ಸ್ ಯಾರು ಲೇಡೀಸ್ ಯಾರು ಅಂತ? ಅಲ್ಲ, ಯಾರು ಮಾಡ್ಯಾವ್ರಿ ಅಂದ್ರಲ್ಲ. ನಿಮ್ಗೆ ಯಾರೋ ಕೈ ಕೊಟ್ಟಿದ್ದಾರೆ ಅಂತ ಅಂದ್ರೆ ಮಾಟ ಮಂತ್ರ ಮಾಡ್ಸಿದ್ದಾರೆ ಅಂತ. ನಾವೇನೋ ಇದೇನೋ ಅಂತಿದ್ದೆ ಅದು. ಅದು ನಮ್ಮೇಲೆ ನಾನು ನಿಮ್ಗೆ ಒಳ್ಳೆ ಮಾಡಕ್ ಬಂದಲ್ಲ, ಅದು ನನ್ ಮೇಲೆ ಆಕ್ರಮಣ ಮಾಡಕ್ ಬಂದ್ಬಿಡ್ತಾರತ್ರೆ. ನಮ್ಗೆಲ್ಲ ಗೊತ್ತಾಗುತ್ತೆ ಅಲ್ಲ. ಆಮೇಲೆ ಎಲ್ಲ ಸರಿ ಮಾಡಿದೀನಿ. ಈಗ ಪೂಜೆ ಮಾಡಿದೀನಿ. ಈಗ ಅದೇ ಹೇಳುದ್ನಲ್ಲ ನಿಮ್ಗೆ. ಈಗ ನಾನು 10:30ಗೆ ಎಷ್ಟೊತ್ತಿಗೆ ಕೊರಿಯರ್ ಮಾಡಿ ಕಳಿಸ್ತೀನಿ. ಅದು ಸಾಯಂಕಾಲ ಬರುತ್ತೆ. ಅಡ್ರೆಸ್ ಹೇಳಿ ನಿಂದು ಮನೆಯದು. ನರಸಿಂಹರಾಜು ಲೇಟ್ ನರಸೀಪ. ಬರ್ಕಂಡ್ರ? ಹೇಳಿ. ಬಳ್ಳಾಪುರ. ಹುಡ್ಗ ಬರ್ಕಂತಾನೆ ಕೇಳುತ್ತೆ, ಹೇಳಿ. ಬಳ್ಳಾಪುರ ಬುಗುಡ್ನಹಳ್ಳಿ ಪೋಸ್ಟ್. ಬುಗುಡನಹಳ್ಳಿ ಪೋಸ್ಟ್.
ತುಮಕೂರು ತಾಲೂಕು, ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್. ತುಮಕೂರು ಡಿಸ್ಟಿಕ್. ಸರ್ ಆಯ್ತಪ್ಪ. ಇದು ನಿಮ್ ಪಿನ್ ನಂಬರ್, ಪಿನ್ ಕೋಡ್ ಹೇಳಪ್ಪ. ಇನ್ನು ಅಂದ್ರೆ ಪಿನ್ ಕೋಡ್ ನಂಬರ್, ನಿಮ್ ತುಮಕೂರಲ್ಲ ಪಿನ್ ಕೋಡ್ ನಂಬರ್ ಇರುತ್ತೆ, ಅದನ್ನ ಹೇಳ್ಬೇಕು. ನಮ್ದು ಮೊಬೈಲ್ದಲ್ಲ, ಈ ಪಿನ್ ಕೋಡ್ ನಂಬರ್ ಇರುತ್ತೆ ತುಮಕೂರ್ದು. 8 ಹಾ 7. ಮೊಬೈಲ್ ನಂಬರ್ ಅಲ್ಲಪ್ಪ, ಪಿನ್ ಕೋಡ್ ನಂಬರ್ ಅಂತ ಇರುತ್ತೆ. ಒಂದೊಂದು ಊರಿಗೆ ಒಂದೊಂದು ಪಿನ್ ಕೋಡ್ ನಂಬರ್ ಇರುತ್ತೆ, ಅದು ಪಿನ್ ಕೋಡ್ ನಂಬರ್. ಶನಿಮಾದೇವ್ರ ದೇವಸ್ಥಾನ ಐತೆ. ಶನಿಮಾದೇವ್ರ ದೇವಸ್ಥಾನ ಅಲ್ಲಪ್ಪ, ಪಿನ್ ಕೋಡ್ ನಂಬರ್ ಇರುತ್ತೆ. ಒಂದ್ ಊರಿಗೆ ಹೋಗ್ಲಿ ಬಿಡು. ಈಗ ಅದೇ ಮನೆ ಕಟ್ಟೋದಕ್ಕೆ ನಿಂಗೆ ಹಣದ ವ್ಯವಸ್ಥೆ ಎಲ್ಲ ಮಾಡ್ಸೋಕೆ ಎಲ್ಲ ಮಾಡಿದೀನಿ. ಈಗ ಅದೇ ನಿಮ್ಮ ಒಬ್ಬ ಜೆಂಟ್ಸ್ ಇಂದ ನಿಂಗೆ ಆಗ್ತಾ ಇತ್ತಲ್ಲ, ಅವ್ರಿಗೊಂದ್ ಸ್ವಲ್ಪ ಹೇಳಿ ನೀನ್ ಏನಾದ್ರು ಇದ್ ಮಾಡ್ಕೊಳಕ್ ಆಗಲ್ಲ, ಅವರಿಂದ ನಿಮ್ಗೆ ತುಂಬಾ ತೊಂದರೆ ಆಗ್ತಾ ಇರೋದು. ಅಲ್ಲಪ್ಪ ನರಸಿಂಹರಾಜು, ನೀನು ಅವರು ನಿನ್ನ ಹತ್ರ ಚೆನ್ನಾಗಿ ಮಾತಾಡ್ತಾರ? ನಾವ್ ಯಾರು ಅನ್ನೋದೇ ಗೊತ್ತಿಲ್ಲ. ಅವರು ಎಲ್ಲ ನಮ್ಗೆ ಆಗದಾರೆ ಇರೋದು. ಆಯ್ತು. ಈಗ ಸ್ತ್ರೀ ವಿಚಾರಕ್ಕೆ ಬಂದ್ರೆ ನಿನ್ಗೆ ವಿಚಾರ ಅದೇ ಏನೂ ಇಲ್ಲ. ಇವಾಗ ನಾವು ನಮ್ಮ ಸಂಬಂಧಿಕರು ಅಂತ ಮಾಡ್ದೋ, ನೀವು ಅದು ಉಯ್ಕೊಳ್ರಿ. ಅಲ್ಲಪ್ಪ ಬಿಟ್ಟಾಕ ಅದನ್ನ. ಈಗ ನಿನ್ಗೆ ರತ್ನಮ್ಮ ಬೇಕೋ ಲಕ್ಷ್ಮಮ್ಮ ಬೇಕೋ? ಟೀ ತಗೊಂಡು ಸ್ನಾನ ಮಾಡ್ಕೊಳ್ಳಿ ಸ್ವಾಮಿ. ಅಲ್ಲ, ರತ್ನಮ್ಮ ಮನೆಗೆ ಹೋಗ್ತಿರ್ತಿಯಲ್ಲ ಅವಾಗ ಅವಾಗ, ಈಗ ಅವ್ರು ಬೇಕೋ ಬೇಡವಾ ನಿಂಗೆ? ಆಮೇಲೆ ಮಾಡ್ತೀನಿ ಬಿಡಿ ಸ್ವಾಮಿ. ಅಲ್ಲಪ್ಪ ಆಯ್ತು ಸ್ವಾಮಿ. ಹಲೋ ಆಯ್ತು. ಹಲೋ, ಓಂ ಗುರುಭ್ಯೋ ನಮಃ ಎಲ್ಲ ಕಟ್ ಮಾಡಬಾರ್ದು. ಆಯ್ತು ಸ್ವಾಮಿ. ಈಗ ರತ್ನಮ್ಮ ಬೇಕೋ ಬೇಡವಾ ನಿಂಗೆ? ಆಯ್ತು, ಅದೇನು ಮಾಡ್ಕೊಡಿ, ಎಲ್ಲ ಅಡ್ರೆಸ್ ಹೇಳಿದ್ದೀನಿ ಸ್ವಾಮಿ. ಅಲ್ಲ, ರತ್ನಮ್ಮ ಬೇಕಾ ಬೇಡವಾ? ಆಯ್ತು, ಒಳ್ಳೇದು ಸ್ವಾಮಿ. ಹಲೋ, ಒಳ್ಳೇದು. ಈಗ ಲಕ್ಷ್ಮಮ್ಮನ ಬಗ್ಗೆ ಮಾಡ್ಲಾರಪ್ಪ ಏನ ಕೆಲಸ? ಹೇಳ್ತಿದ್ದಂಗೆ ಇದು ಅಲ್ಲ, ಲಕ್ಷ್ಮಮ್ಮ ಬೇಕಾ ಬೇಡವಾ? ಲಕ್ಷ್ಮಮ್ಮ, ರತ್ನಮ್ಮ, ಲಲಿತಾ ನೀನ್ ಹೆಂಡತಿ? ಇಲ್ಲ ಬಿಡಿ, ಮಧ್ಯಾಹ್ನ ಮಾಡ್ತೀನಿ ನಾನು. ಅದೇ 8 ವರ್ಷಕ್ಕೆ ಹೇಳಿದೀನಲ್ಲ, 8 ವರ್ಷ ದುಡ್ಡು ಕೊಟ್ಟು ನೀನ್ ಎಲ್ಲಿ ಹೆಂಡತಿ ಲಲಿತಾ? ಆಯ್ತು ಸ್ವಾಮಿ. ಅಲ್ಲ, ಅವಳು ಬೇಕಾ ಬೇಡವಾ? ಒಳ್ಳೆ ಸ್ವಾಮಿ. ಆಯ್ತು, ಇಡಿ ಸ್ವಾಮಿ. ಇದು ನಮ್ಮ ಯಾರೋ ಮಾಡ್ಬೇಕು, ಅವರಿಗೆ ಹೋಗಿ ನಿಮಗೆ ಮಾಡಿದೀನಿ ಸ್ವಾಮಿ. ಹಲೋ ನರಸಿಂಹರಾಜು. ನೀವೇ ಸ್ವಾಮಿ? ಹೇಳಿ. ಈಗ ನಿನ್ಗೆ ರತ್ನಮ್ಮ ಬೇಕೋ ಲಕ್ಷ್ಮಮ್ಮ ಬೇಕೋ ಲಲಿತಮ್ಮ ಬೇಕೋ? ಎಂಟೆ ಓಡಿಸ್ಬೇಕು ಸ್ವಾಮಿ, ಅಷ್ಟೇ. ಆಯ್ತಪ್ಪ. ಹೇಳಪ್ಪ. ಎಲ್ಲ ಮಕ್ಕಳು ಒಂದೂವರೆ ವರ್ಷ 6 ತಿಂಗಳವೆಲ್ಲ ಹಿಂಗೆಲ್ಲ ಬಂದಿದ್ದಾವೆ. ಅವು ಅಳ್ತಾವು. ಬೆಳಗ್ಗೆಯಿಂದ ಬಂದಿರೋರು ಅಂತಿವ್ರೆಲ್ಲ, ಬೆಳಗ್ಗೆಯಿಂದ ಬಂದಿರೋ ಕಾಯ್ತಾ ಇದಾರೆ. ಅವ್ರಿಗೆಲ್ಲ ಊಟದ ವ್ಯವಸ್ಥೆ, ಹಾಲಿನ ವ್ಯವಸ್ಥೆ ಎಲ್ಲ ಮಾಡ್ಸಿದ್ದೀನಿ. ನಾನು ಅವ್ರ ತೋಟಕ್ಕೆ ಮನೆಗೆ ಹೋಗಿ ನನ್ನ ಪಾದ ಸ್ಪರ್ಶ ಮಾಡ್ಬೇಕು ಅಂತ ಹೇಳಿ ಕರಿಯಕ್ ಬಂದಿದ್ದಾರೆ ನರಸಿಂಹರಾಜು. ದೂರ ಲಾಂಗ್ ಆಗುತ್ತೆ ಸ್ವಾಮಿ. ಶೃಂಗೇರಿ ಎಲ್ಲ ಐತೆ, ನಮ್ಮೂರಿಗೆ ಎಲ್ಲಿ ಬರಕ್ ಆಗುತ್ತೆ? ನೀವು ಎಲ್ಲ ತುಮಕೂರು ಕಡೆಗೆ ಬಂದಾಗ ನಿಮ್ ಕಾಲು ಪೂಜೆ ಮಾಡ್ಕೊಂಬತ್ತೀವಿ ಸ್ವಾಮಿ. ಇಲ್ಲ ನನಗೆ ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ, ನಾನ್ ಯಾರು ಅಂತ ನಿನಗೆ ಗೊತ್ತಿಲ್ಲ. ದೇವಿ ನನ್ ಕನ್ಸಲ್ಲಿ ಬಂದು ಈ ತರ ಇದಾರೆ ಹಿಂಗೆ ಅಂತ ಹೇಳಿ ಹೇಳಿದ್ಲು. ಅವಾಗ ನಾನು ನನ್ನ ದೈವ ಶಕ್ತಿಯಿಂದ ನಿನ್ ಫೋನ್ ನಂಬರ್ನ ಕಲೆಕ್ಟ್ ಮಾಡಿ ನಿನಗೆ ಫೋನ್ ಮಾಡಿ, ನಿನ್ಗೆ ಒಳ್ಳೇದಾದ್ಮೇಲೆ ಬರ್ಬೇಕು ನೀನು. ನಿನ್ಗೆ ಒಳ್ಳೇದಾದ್ಮೇಲೆ ನೀನ್ ಭಕ್ತಿಯಿಂದ 5 ರೂಪಾಯಿ ಹಾಕು, ಉಂಡಿ ಒಳಿಕೆ 10 ರೂಪಾಯಿ ಹಾಕು. ಅದು ನನ್ಗಲ್ಲ, ದೇವಸ್ಥಾನದ ಒಳಿಕೆ. ನಾನೆಲ್ಲೂ ಹಾಕೇ ಇಲ್ಲ ಸ್ವಾಮಿ, ಇದುವರೆಗಾಗಿ ದೇವ್ರಿಗೆ ದುಡ್ಡೇ ಹಾಕಿಲ್ಲ. ಒಟ್ನಾಗ ಹೋಗಿ ಕೈ ಮುಗಿದು ಕ್ಲೀನ್ ಆಗಿ ಬರ್ತೀನಿ ಸ್ವಾಮಿ. ಯಾಕೆ ಹಾಕಾಗಲ್ಲ?
ದೇವ್ರಿಗೆ ನಮ್ಗೆ ದೇವ್ರು ನಾವ್ ಇರೋದ್ ಕಲ್ವರ ದೇವ್ರು ಹೋಗಿ ಪೂಜೆ ಮಾಡೋದು, ಹೋಗಿ ಭಕ್ತಿಯಿಂದ ಸ್ನಾನ ಮಾಡಿ ತಣ್ಣೀರ್ ಸ್ನಾನ ಮಾಡಿ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ. ದೇವ್ರು ನಮಗ್ ಕೊಡ್ಬೇಕು, ದೇವ್ರಿಗೆ ನಾವು ಕೊಡಕ್ಕಾಗತ್ರ ಸ್ವಾಮಿ ಅಂತ ನನ್ನ ಮನಸ್ಸಾಗಿರೋದು. ಇಲ್ಲ ಒಂದ್ ನಿಮಿಷ ಆಗೋಯ್ತು ಇಲ್ಲ ಅವಂದು ಒಂಚೂರು ಆಗೋಯ್ತು. ನರಸಿಂಹರಾಜು, ಸ್ವಾಮಿಗಳೇ ಭಕ್ತಾದಿಗಳು ತುಂಬಾ ಗಲಾಟೆ ಮಾಡ್ತಿದ್ದಾರೆ ಈಗ. ನನ್ಗೆ ಏನ್ ಬೇಜಾರಾಯ್ತು ಅಂದ್ರೆ ನಿನ್ ಹೆಂಡತಿ ನಮ್ಮ ಶಕ್ತಿ ಬಗ್ಗೆ ಮಾತಾಡಿದ್ದು ನಂಗೆ ತುಂಬಾ ಬೇಸರ ಆಯ್ತು. ಅವರು ಇಷ್ಟ ಆದ್ಮೇಲೆ ಒಂದೊಂಚೂರು ಏನ ಇದು ಉಬ್ಸಕ್ ಒಂಚೂರು ಇದನ್ನ ಎಣ್ಣೆ ಕುಡಿತಾರ ಸ್ವಾಮಿ, ಕುಡಿಯೋದು ಹಂಗ ಆಗ್ತೈತೆ ಒಂದೊಂದ್ ಟೈಮ್ ಹಂಗ ಆಡಿ ಸುಮ್ಮನೆ ಆಗ್ತಾರ ಸ್ವಾಮಿ. ಅಲ್ಲ, ನನ್ನ ಶಕ್ತಿ ಬಗ್ಗೆ ಮಾತಾಡ್ತಿರೋದು. ಇಲ್ಲ ಮಗಳು ಓದ್ಕೊಂತ ಐತಿ, ಎದ್ದೋಗ ನಾಯಿ ಬಡ್ಕೊಂಡಂಗ್ ಬಡ್ಕಂತಿಯಲ್ಲ ಯಾವಾಗ್ಲೂ ಅಂತ ಸ್ವಾಮಿಗಳು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಗೊತ್ತಾಯ್ತು, ಒಂದ್ ನಿಮಿಷ ಆಯ್ತು ಸ್ವಾಮಿ. ನಾನ್ ಹೇಳೋದು ಈಗ ನಿನ್ ಹೆಂಡತಿ ಬಗ್ಗೆ ಪ್ರಯೋಗ ಮಾಡೋದ್ ಬೇಡ. ಈಗ ನಿನ್ ಹೆಂಡತಿಗೆ ಚಾಲೆಂಜ್ ಮಾಡಕ್ ಕೇಳು, ಬೆಳಗ್ಗೆ ನಿನಗೆ ಒಂದ್ ಕೈಯ ಕಾಲ ಬಿದ್ದೋಂಗ್ ಮಾಡ್ತೀನಿ, ಬಿದ್ದೋದ್ಮೇಲೆ ತೀರಾ ಸರಿ ಮಾಡಕ್ ಆಗಲ್ಲ ನನ್ನ ಕೈಲಿ. ಮಾಡ್ಲಾ? ನನಗೆ ಸ್ವಾಮಿ ಅಲ್ಲ, ನಿನಗೆ ಮಾಡೋಣ ಪ್ರಯೋಗ. ನನಗೆ ಯಾಕೆ ಮಾಡ್ತೀರಾ ಸ್ವಾಮಿ? ನಾವೇನ್ ನಮಗ್ ಪ್ರಯೋಗ ಮಾಡಿ ಕೆಟ್ಟದ್ ಮಾಡಿಲ್ಲ, ದಯವಿಟ್ಟು ಹಂಗ ಯಾರಿಗೂ ಭಕ್ತರಿಗೆ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಅಲ್ಲ ಮತ್ತೀಗ ನೋಡಿ ಅವ್ರ ಯಾರ ಸ್ವಾಮಿ ಭಕ್ತಾದಿಗಳು ನೋಡಿ, ಅವ್ರ ಜ್ಞಾನಿಗಳು ಏನಂತಾರೆ, ನಾವು ಏನು ಇಲ್ಲ ಸ್ವಾಮಿ, ನಮ್ಗೆ ಯಾಕೆ ಹಂಗ್ ಮಾಡ್ತೀರಾ? ನಾವೇನಿಲ್ಲ, ಅವತ್ತಿಗೆ ಜೀವನ ಮಾಡ್ಕೊಂಡಿದೀವಿ, ನಮ್ಗೇನ್ ಹಂಗ್ ಮಾಡ್ತೀರಾ? ಯಾರ್ದ ಮಗಳು ಸಿಕ್ ನಮ್ಗೆ ಯಾಕೆ ಹಾಕಿ ಮಾಡ್ತೀರಾ? ಮತ್ತೀಗ ನಿನ್ನ ಆ ಮಗಳು ಹೆಂಗ್ ಅಂದ್ಲು ನನ್ ಮೇಲೆ? ಮಗಳು ಅಂತ ಅವ್ರ ಮಗಳೊಂದು ಒಳಗಡೆ ಓದ್ಕೊಂತ ಚೆಕ್ ಮನೆ ನಮ್ದು, ನಾಯಿ ಬಡ್ಕೊಂತ ಎದ್ದು ಆಚೆ ಹೋಗು ಹಂಗೆ ಹಿಂಗೆ ಅಂತ ಅಂದ್ರು ಸ್ವಾಮಿ. ನಾನು ಈಗ ನಿಂದು ಪಿನ್ ಟು ಪಿನ್ 2 ಸೆಕೆಂಡ್ ಅಲ್ಲಿ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ನೀನು ಎಲ್ಲಿ ಬರುತ್ತೇವು ಅಂತ ನಿನ್ನ ಪೂರ್ತಿ ನಿನ್ ಸ್ಟೋರಿನ ಹೇಳ. ನಾನು ಎಲ್ಲಿ ಎಷ್ಟು ಜನ ಮಕ್ಕಳು ನೀವು, ಎಷ್ಟು ಜನ ಅಣ್ದಿರೋ, ಏನು ಎತ್ತ ಎಲ್ಲ ಹೇಳ. ನಾನು ದೈವಶಕ್ತಿ ಬಗ್ಗೆ ಯೋಚನೆ ಕಂಡಿಡಿತೀಯ, ನೀನು ಪರೀಕ್ಷೆ ಮಾಡ್ತೀಯಾ? 2 ನಿಮಿಷ. ನಾವೇ ಪರೀಕ್ಷೆ ಏನಿಲ್ಲ ಸ್ವಾಮಿ, ನಮ್ಮ ಮನೆಯದೊಂದು ಆಗ್ಬೇಕು, ಆಮೇಲೆ ನಮ್ಗೊಂದು ಒಳ್ಳೇದಾಗ್ಬೇಕು, ಜನ ಎಲ್ಲ ಶತ್ರುಗಳು ನಮಗ್ ನಾಶ ಆಗ್ಬೇಕು. ತಡಿ 1 ನಿಮಿಷ ತಡಿ. ಆಯ್ತು ಸ್ವಾಮಿ. 1 ನಿಮಿಷ. ನಾನು ದೈವ ಜ್ಞಾನದಲ್ಲಿ ತಲ್ಲೀನನಾಗಿರ್ತೀನಿ. ಒಂದು 5 ಚಿನಾಲಿ ಅಂದಿತ್ತ ಸ್ವಾಮಿಯವ್ರನ್ನೆಲ್ಲ ನಿನ್ನ ಸುಮ್ಮ ಕುತ್ಕ, ನಿನ್ ಗೊತ್ತಾಗ ಕುಡ್ದಿದ್ಯಾ ನೀನು? ಹೋಗ್ಬಿಡೋಣ ಅನ್ನಿಸ್ತೈತೆ ನಮ್ಗೆ ನಿಮ್ಮ ಅಮ್ಮನ್. ನಿನ್ನೆಲ್ಲ ಹಂಗಂದಿದ್ದು ಇಲ್ಲಿ ಸ್ವಾಮಿಗಳು ಹೇಳ್ತಾವ್ರೆ ಹಿಂಗೆ ನನ್ನ ಬಿದ್ದೋಂಗ್ ಮಾಡ್ತೀನಿ ಅಂತ. ನನ್ನ ಯಾಕೆ ಮಾಡ್ತೀರಾ ಸ್ವಾಮಿ ಅಂತ ನಾನ್ ನಿನ್ನಲ್ಲ. ನೀನ್ ಹಲೋ ಊಟದ್ದು ಬಿಡು, ಅಲ್ಲಿ ನೋಡೋ ಸ್ವಾಮಿಗಳು 5 ನಿಮಿಷ ಹಾಲೆಲ್ಲ ವ್ಯವಸ್ಥೆ ಮಾಡ್ರಿ, ಮಕ್ಳು ಬಡ್ಕೊಳವೆಲ್ಲ ಸುಮ್ನದು. ಸರಿ, ಆಮೇಲೆ ಈ ವಿಷ ಸ್ವಾಮೀಜಿ ಅದು ಇದು ಅಂತ ಮಾತಾಡ್ಕೊಂಡ್ ಆಮೇಲೆ ಯಾರೇ ನೀನು ಹೋಗೆ ಬಾರೆ ಚಿನ್ನದ ಮುಂಡೆ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡ್ ಕರ್ಮ ಹೋಗಪ್ಪ ಅದು ಏನ್ ಮಾಡೋಣಪ್ಪ, ಹೋಗತ್ತ ಎತ್ಲಾನ ಹಾಳಾಗಿ ಹೋಗ್ಬಿಡೋಣ ಅನ್ನಿಸ್ತೀವಿ. ಹಲೋ ಆಗಲ್ಲ ಸ್ವಾಮಿಗಳು ಮರ್ತ್ಬಿಟ್ಟೆ ಸ್ವಾಮಿ. ಇಲ್ಲಿ ನಮ್ಮ ಮನೆಯವರು ಸ್ವಲ್ಪ BP ರೈಸ್ ಆದಂಗ ಮಾತಾಡ್ತಾರ ಸ್ವಾಮಿ, ಅದಕ್ಕೆ ನಾವು ಮರ್ತೇ ಬಿಟ್ಟಿದೀನಿ ನಿಮ್ ಸ್ವಾಮಿಗಳನ್ನ. ಆ ಮಗಳಿಗೆ ತಿಳುವಳಿಕೆ ಕಮ್ಮಿ. ಅವ್ರು ನಮಗೆ ಫೋನ್ ಮಾಡಿ ಏನ್ ತೊಂದರೆ ಕೊಡ್ತಾ ಇದಾರೆ? ಬಾರಿ ಕಲ್ಯಾಣ ಮಂಟಪಕ್ಕೆ ಅಂತ ಆಡೈತ್ರಲ್ಲ, ಆಗ ಹಂಗೆ ಬಾ 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 ಅಂತ ಅಂತಾರೆ. ಎಲ್ಲಿಗೋ ಗೊತ್ತಿಲ್ಲ. ನೀವು ಅದನ್ನ ಕೇಳ್ಬೇಕಲ್ವಾ? ಅದಕ್ಕೆ ನೀವು ಕೇಳ್ದೇನೆ ಇಷ್ಟೊಂದು ಅಕ್ಕರ ಹತ್ರ ಬೇದ. ನಿಮ್ಮ ಮನೆ ಅಕ್ಕನ ಹೆಸರು ಏನಣ್ಣ? ಈ ವಿಶ್ವನಾಥ ಅಂತ ಒಂದು ಹಾಡಿದ್ರಲ್ಲ, ನೀನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯೇ ಅಲ್ಲವೇ, ಯಶೋಧ ಕೃಷ್ಣನ ಬೆಳೆಸಿದರೇನು, ದೇವಕಿಗೆ ನೀನು ಕಂದನಲ್ಲವೇ, ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ, ಯಶೋಧ ಕೃಷ್ಣನ ಬೆಳೆಸಿದರೇನು, ದೇವಕಿಗೆ ಅವನು ಕಂದನಲ್ಲವೇ, ವಿಶ್ವನಾಥ್. ಹಾಗಂಗೆ ವಿಶಾಲಾಕ್ಷಮ್ಮ ಅಂತ. ವಿಶಾಲಮ್ಮ ಅಕ್ಕರ್ಗೂ ನಿಮ್ಗೂ ಈಗ ಪಾಪ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಕ್ಕವರು. ಈಶ್ವರ ಪರಮಾತ್ಮ. ಸರ್ ನೀವು 1 ನಿಮಿಷ ನಾನ್ ಮಾತಾಡ್ಬೇಕಾದ್ರೆ ನೀವ್ ಏನನ್ನ ತಲಾಟೆ ಮಾತಾಡಕ್ ನಾವ್ ಬಂದಿಲ್ಲ, ಇಲ್ಲಿ ನಾವ್ ಫೋನ್ ಮಾಡಿಲ್ಲ ನಿಮ್ಗೆ, ಗೊತ್ತಾಯ್ತಾ? ನೀವು ತಲಾಟೆ ಏನೇನ ಮಾತಾಡ್ಬೇಡ್ರಿ.
ಅದನ್ನೇನಿದ್ರು ನಿಮ್ಮ ಮಿಸಸ್ ಹತ್ರ ತೋರಿಸ್ಕೊಳ್ಳಿ. ನಾವೇನು ಗೊತ್ತಾ, ಜೀವನದಲ್ಲಿ ಗಂಡ ಹೆಂಡತಿ ಸುಖವಾಗಿರ್ಬೇಕು ಸರ್, ನಮ್ಮ ಉದ್ದೇಶ ಅದೇನೆ. ನಾವು ಫೋನ್ ಮಾಡಿರ್ತಕ್ಕಂಥ ಉದ್ದೇಶ ಗಂಡ ಹೆಂಡತಿ ಯಾವತ್ತು ಜೀವನದಲ್ಲಿ ಸಾಯೋವರೆಗೂ ಚೆನ್ನಾಗಿರ್ಬೇಕು ಸರ್, ಯಾವತ್ತು ಕಿತ್ತಾಡಬಾರ್ದು. ಅದಕ್ಕೆಲ್ಲ ಆಸ್ಪದ ಮಾಡಿ ಕೊಡಬಾರ್ದು. ನಿಮ್ದೇ ತಪ್ಪಿರ್ಲಿ. ಇದು ಗೊತ್ತಾಗಲ್ಲ, ನೀವು ಅದು ಕಂಪ್ನಿಯರೋ ಅಥವಾ ಯಾರು ಅನ್ನೋದು ನೀವು ಗೊತ್ತಾಗಲ್ಲ ಸರ್. ಖಂಡಿತ ನಾವು ಕಂಪ್ನಿಯರೇನೆ. ನಿಮ್ಮ ಪ್ರಾಬ್ಲಮ್ ಹೇಳ್ತಾ ಹೇಳ್ತಾ ನಮ್ಗೆ ಆತ ಮನೆಗೆ ಹೋಗೋದು ಟೈಮೇ ಮರ್ತೋಯ್ತು. ಅದಕ್ಕೆ ಮಾತಾಡ್ಕೊಂಡು ಕುಂತಾ ಇದೀವಿ, 5 ನಿಮಿಷ ಅಷ್ಟೇನೆ ಮಾತಾಡೋಣ ಅಂತ. ನಮಗ್ ತಿಳಿದಿರೋ ಮಟ್ಟಿಗೆ ನಾವ್ ಹೇಳ್ತೀವಿ ಕೇಳಿ. ಇಲ್ಲಿ ನಿಮ್ದೇ ತಪ್ಪಿರ್ಬೋದು, ಅಕ್ಕವ್ರದೇ ತಪ್ಪಿರ್ಬೋದು. ಯಾವತ್ತೇ ಆಗ್ಲಿ ಅನುಸರಿಸ್ಕೊಂಡು ಬಾಳ್ಕೊಂಡು ಹೋಗಿ, ನಿಮ್ದೇ ತಪ್ಪಾಗ್ಲಿ ನೀವೇ ಒಂದ್ಸರಿ ಕ್ಷಮಾಪಣೆ ಕೇಳ್ರಿ. ಇಲ್ಲ ಅಕ್ಕನೇ ಕ್ಷಮಾಪಣೆ ಕೇಳುತ್ತೆ. ನಾನು ನಿಮ್ಗಿಂತ ಚಿಕ್ಕೋನು, ಅವೆಲ್ಲ ಹೇಳ್ಬಾರ್ದು. ನಮ್ಗಿನ್ನು ಮದುವೆ ಆಗಿಲ್ಲ, ಆದ್ರೂ ಅಕ್ಕವ್ರಿಗೆ ಹೇಳಿ ಜೀವನದಲ್ಲಿ ಈ ತರ ಎಲ್ಲ ಕಿತ್ತಾಡಬಾರ್ದು. ಅವೆಲ್ಲ ಜೀವನದಲ್ಲಿ ಸಹಜ. ಅನುಮಾನ ಬರಬಾರ್ದು. ಅಕ್ಕವ್ರಿಗೆ ಒಂದ್ ಸ್ವಲ್ಪ ಕೊಡಿ ಅಣ್ಣ, ನಾನು ಹೇಳ್ತೀನಿ ಬೇಕಾರೆ. ಕಂಪ್ನಿಯರ್ ಮಾಡಾರೆ ಅಂತ ಕೊಡಿ. ಅಮ್ಮ ಅಮ್ಮ ನೀ ಬೇಗನೆ ಬಾರಮ್ಮ, ಅಮ್ಮ ನೀ ಬೇಗನೆ ಬಾರಮ್ಮ. ಮಗ ಯಾರೋ ಸರೆಂಡರ್ ಮಾಡ್ಯಾರ ನೋಡು, ಸರೆಂಡರ್ಗಳು ಮಾಡಿದಾರೆ ಮಗ. ಇದೆಲ್ಲ ಶಾಶ್ವತವಾಗಿರಲ್ವಂತೆ. ಪತಿಯೇ ಪರದೈವ, ಪತಿ ಅಂತ ಏನೋ ಹೇಳ್ತಾರೆ ಸ್ವಾಮಿಗಳು. ಪತಿಯೇ ಪರದೈವ. ಕೊಡಿ ಸರ್, ನಮ್ಗೆ ಸ್ವಲ್ಪ ಟೈಮ್ ಆಯ್ತು, ಮನೆಗೆ ಹೋಗ್ಬೇಕು ನಾವು. ಆಯ್ತು ಸರ್, ಆಯ್ತು. ಏನೋ 1-2 ವಿಚಾರ ನೋಡಿ ಹೇಳ್ಬಿಟ್ಟು ನಮ್ ಸಂಸಾರ ಒಂದ್ ಮಾಡ್ಬಿಡಿ ಸ್ವಾಮಿ. ನಮಗೂ ಅಷ್ಟೇ ಸರ್ ಬೇಕಿರೋದು, ನಿಮ್ ಸಂಸಾರ ಒಂದಾಗ್ಬೇಕು ಅನ್ನೋದೇ ನಮಗ್ ಬೇಕಿರೋದು. ನಿಮ್ಮಂತರ ಆಶೀರ್ವಾದ ಸ್ವಾಮಿ. ದಯವಿಟ್ಟು ನಮ್ಮಂತರ ಆಶೀರ್ವಾದ ಅಲ್ಲ, ನಿಮ್ಮಂತ ಶಿವ ಪಾರ್ವತಿ ಅಕ್ಕ, ವಿಶಾಲಕ್ಕ, ನಿಮ್ಮಂತವ್ರ ಆಶೀರ್ವಾದ ಇರ್ಬೇಕು ಸರ್, ನಮ್ಮಂತ ಎಜುಕೇಟೆಡ್ ಮೇಲೆ. ಏನ್ ತಾಯಿ, ಇನ್ನು ಅವ್ರ ಸ್ವಾಮಿಯವ್ರ ಆಶೀರ್ವಾದನೆ ಕೇಳಿಲ್ಲ, ಅಲ್ಲಿ ಮಕ್ಮಣ್ಣಾಕ ಅಂತೀಯಲ್ಲೋ. ಕೊಡು ಅಕ್ಕರ್ಗೆ. ಅಕ್ಕ, ನನ್ನ ಹೆಸರು ವೇಣುಗೋಪಾಲ್ ಅಂತ. ಯಾಕವ? ಅಯ್ಯೋ, ಇನ್ನು ತಗೊಂಡ್ ಹೋಗಿ ಅಂತ ಸ್ವಾಮಿ, ನನ್ನ ಹತ್ರನೇ ಬರಬೇಡ ಅಂತ ಅಂತಾರೆ. ದಯವಿಟ್ಟು ಕೊಡಿ ಅಣ್ಣ, ದಯವಿಟ್ಟು. ನನ್ನಿಂದ ನಿಮ್ಗೆ ಒಳ್ಳೇದಾಗ್ಬೇಕು ಅಷ್ಟೇ ನಾನು ಕೇಳ್ಕೊಳೋದು. ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಮಾಡ್ತೀನಿ ಸರ್. ನಮ್ ಸಂಸಾರ ಒಂದ್ ಮಾಡ್ತಾರೆ ನೋಡಿ ಅಮ್ಮ. ಕೆರನು ಬೇಡ, ಕೆರಗಳು ಬೇಡ, ಮೂಗಲು ಬೇಡ, ಹಂಗೆ ಬಾರೆ ಅತ್ತೆ 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 ಅಂತ ಹೇಳ್ತೇವೆ. ಅಕ್ಕ, ಅಕ್ಕವ್ರೆ ಹೇಳಿ. ಗುಡ್ ಈವ್ನಿಂಗ್ ಮೇಡಮ್. ಕೊಟ್ಟೇನಿ ಸ್ವಾಮಿ. ಗುಡ್ ಈವ್ನಿಂಗ್ ಮೇಡಮ್. ಹಲೋ, ಗುಡ್ ಈವ್ನಿಂಗ್ ಮೇಡಮ್. ನಾವೇನು ಗೊತ್ತಾ, ನೀವು ಬೇಜಾರು ಮಾಡ್ಕೊಂಬೇಡಿ. ಯಾವತ್ತು ಅಣ್ಣವ್ರು ಏನೇ ತಪ್ಪು ಮಾಡೋ. ನಿಮ್ಮ ಹೆಸರು ಹೇಳಿ ಸರ್. ನಿಮ್ಮ ಹೆಸರು? ನರಸಿಂಹರಾಜು. ಯಾರು? ಎಲ್ಲ ರೆಡಿ ಮಾಡ್ಕೊಂಡ್ರಾ? ಏನ ಮಾಡಿ ಅಪ್ಪ, ಏನಕ್ಕೆ ಸುಮ್ಮನೆ ಇಷ್ಟೊಂದು ಲೇಟ್ ಮಾಡ್ತಿದ್ದೀರಾ? ನಾವು ನರಸಿಂಹಣ್ಣಗೆ ಫೋನ್ ಮಾಡಬೇಕು. ಅಣ್ಣ ಅಣ್ಣ, ಕಾಫಿ ಆಯ್ತಣ್ಣ? ಈಗ ಆಯ್ತು. ಇನ್ನೇನಣ್ಣ, ಆರೋಗ್ಯನಾ? ಆರೋಗ್ಯ ಎಷ್ಟೇ ಜನ ದೇವ್ರು ಎಷ್ಟೇ ಕೇಳ್ಕೊಳದಣ್ಣ. ಎಲ್ಲ ಮನುಷ್ಯನಿಗೂ ಆರೋಗ್ಯ ಕೊಡ್ಬೇಕಲ್ವೇಣ್ಣ? ಆರೋಗ್ಯನೇ ಭಾಗ್ಯ. ಯಾರೋ? ಹಲೋ ಯಾರಪ್ಪಿ ನೀನು? ಯಾರಪ್ಪಿ ನೀನು? ಇವ್ರು ಯಾರ ಗೌಡ್ರೆ? ಕೊಡ್ರಿ, ಯಾರ್ರಿ ನೀವು? ಈಗ ಇದು ನಾವು ಯಾರೋ ನಮ್ಮ ಗೌಡ್ರು ಮಾತಾಡ್ತಾ ಇದೀವಿ ಸರ್. ಬುಗುಂಡಳ್ಳಿ. ಯಾರು ಹೇಳಿ? ರೇ ಸ್ವಾಮಿ, ನಾನ್ ನರಸಿಂಹರಾಜು, ನರಸಿಂಹಣ್ಣಲ್ಲ. ಅದೇನೇ ನರಸಿಂಹರಾಜು ನರಸಿಂಹಣ್ಣ ಎಲ್ಲ ಒಂದೇ ಅಲ್ವಾ? ಕರೆಕ್ಟ್ ಅವ್ರು ಮಾತಾಡಿದ್ದು, ಕರೆಕ್ಟ್ ಅವ್ರು ಮಾತಾಡಿದ್ದು. ನೀವೇ ತಪ್ಪ. ನರಸಿಂಹ ಎಲ್ಲ ಒಂದೇ ಅಂತ ಹೇಳಿ ಗೌಡ್ರಿ. ಅದೇ ಅಣ್ಣ, ಇದು ಈಗ 5ನೇ ತಾರೀಕು ಮಡಿಕೊಂಡಿದೀವಿ ಫಂಕ್ಷನ್. ಏನ್ ಹೇಳಿ? ಅದೇ ನಮ್ಮ ಅಪ್ಪನ ಮಣ್ಣು ಮಾಡೋದು. ಅಯ್ಯೋ, ಈಗ 10 ವರ್ಷ ಸತ್ತೋದ್ರಾರ ಇದು ಗೌಡ್ರೆ. ಈಗ 10 ವರ್ಷ ಇವ್ರು ಅಪ್ ಸತ್ತೋಯ್ತಂತೆ. ನೆನ್ನೆ ದಿನ ಜೀವ ಬಂದೈತೆ ಅಂತೆ. ಈಗ ಅಣ್ಣ ಇಲ್ಲ ಜೀವ ಬಂದಿತ್ತು, ತಿರ್ಗಾ ಹೋಯ್ತಲ್ಲ. ನಮ್ಮ 5ನೇ ತಾರೀಕು ಮಣ್ಣು ಮಾಡಿಕೊಂಡಿದೀವಿ. ನೀವು ದಯವಿಟ್ಟು ನೀವು ಅಲ್ಲ, ಯಾರು 5ನೇ ತಾರೀಕು 10 ವರ್ಷ ಸತ್ತೋಯ್ದ್ರಂತೆ. ನೆನ್ನೆ ದಿನ ಜೀವ ಬಂದು
ತಿರ್ಗಾ 5ನೇ ತಾರೀಕು ಮಣ್ಣಿ ಕೇಳವ್ರಂತೆ. ಯಾವ ಊರು ಸ್ವಾಮಿ? ಯಾವ ಊರು? ಬಂಗ್ರಳ್ಳಿ. ಗಂಗ್ರಳ್ಳಿ. ಗಂಗ್ರಳ್ಳಿ ಅಣ್ಣ ಎಲ್ಲಿ ಬರೋದದು? ಎಲ್ಲಿ ಬರೋದಣ್ಣ? ಅದೆಲ್ಲೂ ಬರಲ್ಲ ಅಣ್ಣ, ಅಲ್ಲೇ ಇರುತ್ತೆ. ಅಲ್ಲ ಅಲ್ಲೇ ಇರುತ್ತೆ ಗೊತ್ತು. ಇವ್ರು ಯಾರೋ ಇವರು ಕಟ್ ಪಾಕಿಟ್ನರು. ಅಣ್ಣ ನಾವೇನು ನಿನ್ನ ಹತ್ರ ಕಟ್ ಪಾಕಿಟ್ ಮಾಡಿ ಏನು ನಿಮ್ ಮನೆ ಹಾಳು ಮಾಡಿಲ್ಲ. ನಾವೇನು ಗೊತ್ತಾಯ್ತಾ, ನಾವೇನು ಗೊತ್ತಾ ಫೋನ್ ಮಾಡಿದ್ದು? ನೋಡ್ರಿ ಹಲೋ, ನಾವು ಹಿಂಗೆ ನಾವು ಸುರ್ಕಾಗವ್ರೆ ಅಂತ ಹೇಳಿದ್ದು. ಸುರ್ಕಾಗವ್ರೆ ನಮ್ಗಿಂತ ನಮ್ಮನ್ನ ತಲೆ ಕೆಡಿಸಿ ತಿಕ್ಕು ಮಾಡಕ್ಕೆ ಅಂತ ನಾನು ಹೇಳಿದ್ವಿ. ಅಣ್ಣ ಒಂದು ನಿಮಿಷ ಹೇಳೋದ್ ಕೇಳಿಸ್ಕೊ ಅಣ್ಣ. ನಮ್ಗೆ ಮಾವಿನ ಎಲೆ ನಾಡಿಕೆ 7,000 ಮಾವಿನ ಎಲೆ ಬೇಕು. ಇದು ಹುಣಸೆ ಎಲೆ 7,000. ಒಂದೊಂದ್ ಎಲೆ ಎಣಿಸ್ಬಿಟ್ಟು ಕ್ಲೀನಾಗಿ 7,000 ಚೀಲಕ್ಕೆ ತುಂಬ್ಕೊಂಡ್ ತಗೊಂಬಂದ್ರೆ ನಿಮ್ ದುಡ್ಡು ಏನಾಗೆ ತಗೊಂಡೋಗ್ಬಿಡೋಣ. ಸ್ವಲ್ಪ ಇದು ಹುಣಸೆ ಎಲೆನ 7,000 ಬೇಕಾ ಅಣ್ಣ? ಹುಣಸೆ ಎಲೆ 7,000 ಎಣಿಸ್ಕೊಂಡ್ ತಗೊಂಬಂದ್ರಿ. ಒಂದ್ ಜಾಸ್ತಿನೂ ತರಬಾರ್ದು, ಒಂದ್ ಕಮ್ಮಿನೂ ತರಬಾರ್ದು. 7,000. ಹುಣಸೆ ಎಲೆನ ಎಣಿಸ್ಬಿಟ್ಟು 7,000 ತರ್ಬೇಕಾ? 7,000 ತರಬೇಕು. ನಮ್ಮ ಅಪ್ಪನ ಮಣ್ಣಲ್ವ ಅಣ್ಣ ಅವತ್ತು ನಾವು ಲಾಸ್ಟ್ ಸರಿ ನಮ್ಮ ಅಪ್ಪನ ಮಕ ನೋಡೋದು. ಅದಕ್ಕೆ ಹುಣಸೆ ಎಲೆ ಹಾಕ್ಬಿಟ್ಟು ಮಣ್ಣು ಮಾಡ್ಬಿಟ್ಟು ಅದ್ರ ಮೇಲೆ ನುಗ್ಗೆ ಸೊಪ್ಪು ಹಾಕ್ಬಿಡೋದಣ್ಣ. ಆಡಲ್ಲ ಸ್ವಾಮಿ, ಮಾತಾಡ್ತಾ ಇರೋದು ಆಡ ಅಂತಲ್ಲ ರೇ ಸ್ವಾಮಿ. ಯಾರ್ಯಾರು ನಮ್ಮ ಅಪ್ಪ ಸತ್ತೋಗೈತೆ ಆಡು ಅಂತಿರೋದು? ನಿಮ್ಗೇನು ಒಂದ್ ಸ್ವಲ್ಪ ಮ್ಯಾನೇಜ್ ಇಲ್ವಾ ನಿಮ್ಗೆ? ನಿಮ್ಗೆ ಕಷ್ಟ ಏನು ಅಂತ ಗೊತ್ತಿಲ್ಲ? ನಿಮ್ಮ ಮನೆಗೆ ಸಾವು ನೋವು ಏನು ಸಂಭವಿಸಲ್ವಾ? ನಮ್ಮ ಅಪ್ಪ ಸತ್ತೋಗೈತೆ ಮಣ್ಣು ಕಂಡ್ರಿ ಅಂತ ಅಂದ್ರೆ ನಾಟಕ ಹಾಡು ಅಂತ ಏನೇನೋ ತಮಾಷೆ ಮಾಡ್ತಿದ್ದೀರಾ. ನಿಮ್ಮ ಮನೆಗೆ ಒಂದು ಸಾಯ್ತಾರ ನೋಡಿ, ಇಷ್ಟರಲ್ಲೇ ಯಾರು ಸಾಯ್ದೇ ಇರಲ್ಲ. ಇವಾಗ ಏನ್ ಮಾಡ್ಬೇಕು ಹೇಳಿ ನಾವು? ನಮ್ಗೆ ಯಾಕೆ ಮಾಡಿದ್ದು? ನಮ್ಗೆ ಯಾಕೆ ಮಾಡಿದ್ದು? ಏನ್ ಮಾಡ್ಬೇಕು ಹೇಳಿ ನಾವು? ನಮ್ಮಿಂದ ಏನಾಗ್ಬೇಕು? ಇನ್ನೇನಂತ ಹೇಳೋಣ. 7,000 ಹುಣಸೆ ಎಲೆ ಬೇಕು ನಮ್ಗೆ. 7,000 ಹುಣಸೆ ಎಲೆ ಬೇಕು. ನುಗ್ಗೆ ಸೊಪ್ಪಿನ ಎಲೆ ಬೇಕು. ಆಮೇಲೆ 9,000 ನುಗ್ಗೆ ಸೊಪ್ಪಿನಲ್ಲಿ 9,000. ಅಣ್ಣ. ಆಮೇಲೆ ಅಣ್ಣ ಆಮೇಲೆ ಇನ್ನೇನ್ ಬೇಕು ಅಣ್ಣ? ಬೇಕಣ್ಣ. ಅಲ್ಲ ಇನ್ನೇನ್ ಬೇಕು ಅಂದೆ. ಹಂಗೆ ಇರೋಣ ಇನ್ನೊ. ಹಲೋ ಹಲೋ ಅಣ್ಣ, ಅಷ್ಟೇ ಅಣ್ಣ. ಹುಣಸೆ ಎಲೆ ಬೇಕು ನಮಗೆ, ನುಗ್ಗೆ ಸೊಪ್ಪು ಎಲೆ ಬೇಕು, ಆಮೇಲೆ ಈ ಕಾಂಗ್ರೆಸ್ ಗಿಡದ ಮೂಗ್ ಬಟ್ಟು ಬೇಕಣ್ಣ.